ಪ್ರೀತಿ ಹಂಚುವ ಯಜಮಾನ. ಇವತ್ತು ಎಲ್ಲದಕ್ಕೂ ನಾವು ವಿಮೆ ಮಾಡಿಸ್ತೀವಿ. ಅದು ಮನೆ ಆಗಿರಬಹುದು, ನೀವು ಪ್ರತಿನಿತ್ಯ ಬಳಸುವಂತಹ ವಾಹನ ಆಗಿರಬಹುದು, ಅಮೂಲ್ಯ ವಸ್ತುಗಳಾಗಿರಬಹುದು, ನಿಮ್ಮ ಆರೋಗ್ಯ ಆಗಿರಬಹುದು. ಆದರೆ ಜನಸಾಮಾನ್ಯರಲ್ಲಿ, ಸ್ಪೆಷಲಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ದುಡ್ಡಿದ್ದವರೇನೋ ಮಾಡಿಸ್ತಾರೆ, ನಾವೇನು ಮಾಡಿಸ್ಬೇಕು ಅಂತ. ಸೊ ಅಂತಹ ಪ್ರಶ್ನೆಗಳ ಜೊತೆ ಬದುಕ್ತಾ ಇರೋರಿಗೆ ರಾಜ್ಯ ಕಾರ್ಮಿಕ ಇಲಾಖೆ ಗುಡ್ ನ್ಯೂಸ್ ಒಂದನ್ನು ತಂದಿದೆ. ಅದರಲ್ಲೂ ಕೂಡ ಗಿಗ್ ವರ್ಕರ್ಸ್. ಮೇಡಮ್ ಸ್ವಿಗ್ಗಿ ಸರ್, ಇನ್ಸ್ಟಾಮಾರ್ಟ್ ಇಂದ ಫೋನ್ ಮಾಡ್ತಿದ್ದೀನಿ, ಡೆಲಿವರಿ ತಗೊಳ್ಳಿ. ಮೇಡಮ್, ಅಮೆಝಾನ್ ನಿಂದ ಕಾಲ್ ಮಾಡ್ತಾ ಇದ್ದೀವಿ. ಹೀಗೆ ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ನಮ್ಮೆಲ್ಲರ ಅಗತ್ಯತೆಗಳನ್ನ ಪೂರೈಸುವ ಡೆಲಿವರಿ ಬಾಯ್ಸ್ ಅಂದ್ರೆ ಗಿಗ್ ವರ್ಕರ್ಸ್ ಗಳು ನೋಡ್ಲೇಬೇಕಾಗಿರೋ ಸುದ್ದಿ ಇದು. ಕರ್ನಾಟಕದ ಕಾರ್ಮಿಕ ಇಲಾಖೆಯಿಂದ ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರಿಗೆ ಜೀವ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಸಚಿವ ಸಂತೋಷ್ ಲಾಡ್ ತುಂಬಾ ಆಸಕ್ತಿ ವಹಿಸಿ ತಂದಿರೋ ಯೋಜನೆ ಇದು. ಸ್ವಿಗ್ಗಿ, ಝೊಮ್ಯಾಟೊ, ಡೊಮಿನೋಸ್, ಪಿಜ್ಜಾ, ಇನ್ನೂ ಬೇರೆ ಕಡೆಗಳಲ್ಲಿ ಆಹಾರ ಪದಾರ್ಥಗಳನ್ನ ಗ್ರಾಹಕರಿಗೆ ಮುಟ್ಟಿಸುವವರು ಅಮೆಜಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್, ಇನ್ನೂ ಹಲವಾರು ಕಡೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವಂಥವರು ಗಿಗ್ ಕಾರ್ಮಿಕರು ಅಂತ ಕನ್ಸಿಡರ್ ಆಗ್ತಾರೆ. ಈ ಸೌಲಭ್ಯಕ್ಕಾಗಿ ಇ ಶ್ರಮ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಸಬೇಕು. ನೋಂದಣಿಗೆ ಕಂಪನಿಯಿಂದ ಉದ್ಯೋಗ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ, ಆಧಾರ್ ಸಂಖ್ಯೆ, ಇ ಶ್ರಮ್ ಗುರುತಿನ ಚೀಟಿಯ ಸಂಖ್ಯೆ, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅಡ್ರೆಸ್ ಪ್ರೂಫ್ಗಾಗಿ ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್, ಆಧಾರ್, ಪಾಸ್ಪೋರ್ಟ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇವುಗಳಲ್ಲಿ ಯಾವುದಾದರೂ ಒಂದನ್ನ ನೀಡಬೇಕು. ಈ ಯೋಜನೆಯ ಲಾಭ ಹೀಗಿದೆ. ಗಿಗ್ ವರ್ಕರ್ಸ್ ಮೃತಪಟ್ಟರೆ ಕಾನೂನುಬದ್ಧ ವಾರಸುದಾರರಿಗೆ ಈ ಯೋಜನೆಯಿಂದ 2 ಲಕ್ಷ ರೂಪಾಯಿ ಜೀವ ವಿಮೆ ಸಿಗುತ್ತೆ. ಒಂದು ವೇಳೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ 2 ಲಕ್ಷ ಅಪಘಾತ ವಿಮೆ ಹಾಗೂ 2 ಲಕ್ಷ ಜೀವ ವಿಮೆ ಸೇರಿ ಒಟ್ಟು 4 ಲಕ್ಷ ರೂಪಾಯಿ ಸಿಗುತ್ತೆ. ಅಂಗವೈಕಲ್ಯವಾದಲ್ಲಿ 2 ಲಕ್ಷದ ತನಕ ಪರಿಹಾರ ಇದ್ದು, ಆಸ್ಪತ್ರೆಯ ಖರ್ಚು ಮರುಪಾವತಿ 1 ಲಕ್ಷದ ತನಕ ನೀಡಲಾಗುತ್ತೆ. ಗಿಗ್ ಕಾರ್ಮಿಕರು ಕರ್ನಾಟಕದಲ್ಲಿಯೇ ಕೆಲಸ ಮಾಡ್ತಾ ಇರಬೇಕು ಹಾಗೂ ಈ ರೀತಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಆಯಾ ಸಂಸ್ಥೆಗಳು ನೀಡುವ ಪರಿಹಾರದ ಮೇಲೆ ಹೆಚ್ಚುವರಿಯಾಗಿ ಈ ವಿಮೆ ಸಿಗುತ್ತೆ. ಗಿಗ್ ಕಾರ್ಮಿಕರು ಮೃತಪಟ್ಟಲ್ಲಿ 1 ವರ್ಷದ ಒಳಗೆ ನಿಗದಿತ ನಮೂನೆಯಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಕಚೇರಿ ಅಥವಾ ಮಂಡಳಿಗೆ ಅರ್ಜಿ ಹಾಕಬೇಕು. ಅರ್ಜಿ ಸಲ್ಲಿಸಲು ಬೇಕಾಗಿರೋ ದಾಖಲೆಗಳು: ಯೋಜನೆಯಡಿ ನೀಡಲಾದ ಗುರುತಿನ ಚೀಟಿ, ಮರಣವಾಗಿದ್ದಲ್ಲಿ ಮರಣ ಪ್ರಮಾಣ ಪತ್ರ, ಉದ್ಯೋಗ ಪ್ರಮಾಣ ಪತ್ರ, ಕಂದಾಯ ಇಲಾಖೆಯ ವಂಶವೃಕ್ಷ, ಪಡಿತರ ಚೀಟಿ, ಆಧಾರ್ ಕಾರ್ಡ್ ಪ್ರತಿ, ನಾಮನಿರ್ದೇಶಿತ ಬ್ಯಾಂಕ್ ಪಾಸ್ಬುಕ್ ಪ್ರತಿ. ಇನ್ನು ಮರಣ ಪ್ರಕರಣವಾಗಿದ್ದಲ್ಲಿ ಈ ದಾಖಲೆಗಳನ್ನ ಕೊಡಬೇಕು. ಮರಣೋತ್ತರ ಪರೀಕ್ಷಾ ವರದಿ, ಎಫ್ಐಆರ್ ಪ್ರತಿ, ಆಸ್ಪತ್ರೆಯ ಮೂಲ ಬಿಲ್ಗಳು, ಆಸ್ಪತ್ರೆಯಿಂದ ಬಿಡುಗಡೆ ಸಾರಾಂಶ, ಸರ್ಕಾರಿ ವೈದ್ಯಕೀಯ ದುರ್ಬಲತೆ ಪ್ರಮಾಣ ಪತ್ರ. ಪರಿಹಾರದ ಮೊತ್ತ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಡೆಬಿಟ್ ಅಥವಾ ನೆಫ್ಟ್ ಮೂಲಕ ವರ್ಗಾವಣೆಯಾಗುತ್ತೆ. ಇನ್ನು ಫಲಾನುಭವಿಯು ಮರಣದ ಸಂದರ್ಭದಲ್ಲಿ ಅವಿವಾಹಿತನಾಗಿದ್ದಲ್ಲಿ ತಂದೆ ತಾಯಿ ಅಥವಾ ವಿವಾಹಿತನಾಗಿದ್ದಲ್ಲಿ ಹೆಂಡತಿ ಮಕ್ಕಳು ಕಾನೂನುಬದ್ಧವಾಗಿ ವಾರಸುದಾರರಾಗಿರ್ತಾರೆ. ಈ ಯೋಜನೆಗೆ ಸಂಬಂಧಪಟ್ಟ ಷರತ್ತುಗಳು ಹೀಗಿವೆ. ಎಲ್ಲಾ ಸೌಲಭ್ಯಗಳು ಗಿಗ್ ಕಾರ್ಮಿಕರು ಕರ್ತವ್ಯದಲ್ಲಿದ್ದಾಗ ಮತ್ತು ಕರ್ತವ್ಯದಲ್ಲಿ ಇರದೇ ಇದ್ದಾಗಲೂ ಸಂಭವಿಸುವ ಅಪಘಾತಗಳಿಗೆ ಅನ್ವಯಿಸುತ್ತೆ. ಮರಣ ಅಥವಾ ಅಪಘಾತವಾದ ವೇಳೆ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಗಿಗ್ ವೃತ್ತಿಯಲ್ಲಿ ತೊಡಗಿರಬೇಕು. ಈ ಸೌಲಭ್ಯಗಳು ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಉದ್ಯೋಗದಾತರು ಅಥವಾ ಅಗ್ರಿಗೇಟರ್ ಸಂಸ್ಥೆಗಳು ನೀಡ್ತಾ ಇರುವ ಸೌಲಭ್ಯಕ್ಕೆ ಹೆಚ್ಚುವರಿಯಾಗಿ ಲಭ್ಯವಾಗುತ್ತೆ. ಗಿಗ್ ಕಾರ್ಮಿಕರಿಗೆ ಅಪಘಾತವಾಗಿ ತೊಂದರೆಯಾದರೆ ಇಲ್ಲವೇ ಮೃತಪಟ್ಟರೆ ಅವರ ಅವಲಂಬಿತರು ಸಾಕಷ್ಟು ತೊಂದರೆಗೆ ಸಿಲುಕ್ತಾರೆ. ಇಂತಹ ಸಂದರ್ಭದಲ್ಲಿ ಮಂಡಳಿಯಿಂದ ಅವರಿಗೆ ನೆರವು ನೀಡಬಹುದು. ಪ್ರತಿ ಹಂತದಲ್ಲೂ ಕಾರ್ಮಿಕರ ಯೋಗಕ್ಷೇಮ ಹಿತಾಸಕ್ತಿಯ ಬಗ್ಗೆ ಯೋಚಿಸುವ ಇಲಾಖೆ ಮತ್ತು ಸಚಿವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ನಿಮ್ಮ ಬಂಧು ಬಳಗ ಸ್ನೇಹಿತರು ಯಾರಾದ್ರೂ ಕೂಡ ಗಿಗ್ ವರ್ಕರ್ಸ್ ಆಗಿದ್ದಲ್ಲಿ ಈ ಮಾಹಿತಿಯನ್ನ ತಪ್ಪದೆ ಶೇರ್ ಮಾಡಿ. ನಿಮ್ಮ ಜೊತೆ ಇತರರಿಗೂ ನೆರವಾಗುವಂತೆ ನೋಡಿಕೊಳ್ಳಿ. ಥ್ಯಾಂಕ್ ಯು.